ಎಲ್ರಿಗೂ ನನ್ನ ನಮಸ್ಕಾರ. ಈ ವಾರ ನಾನು ಸೋಮವಾರದಿಂದ ಶನಿವಾರದವರೆಗೂ ಸಕ್ಕರೆ ಕಾಯಿಲೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಅಂದರೆ ನಾನು ಕಂಡಂಥ ಅನುಭವವನ್ನು, ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆ ಮಂತ್ರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ವಾಸ ಮಾಡ್ತಿರೋ ಜಾಗದಲ್ಲಿ ವಿಶೇಷವಾದ ಕಾಯಿಲೆ ಏನಂದರೆ ಸಕ್ಕರೆ ಕಾಯಿಲೆ. ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ, ವಾಂತಿ, ಹೊಟ್ಟೆ ನೋವು ಇವೆಲ್ಲ ಕಾಮನ್ನು. ಆಯಾ ಸೀಸನ್ಸಲ್ಲಿ ಬಂದು ಹೊಟ್ಟೋಗುತ್ತೆ ನಾನು ಮೆಡಿಸಿನ್ ಮಾಡ್ಕೊಂಬಿಟ್ರೆ. ಆದರೆ ಸಾಯೋ ತನಕ ಇರುವಂಥದ್ದು ಒಂದು ವಿಶೇಷವಾದಂಥ ಕಾಯಿಲೆ ಅಂದರೆ ಈ ಸಕ್ಕರೆ ಕಾಯಿಲೆ ಮಾತ್ರ. ಈ ಸಕ್ಕರೆ ಕಾಯಿಲೆ ಬಗ್ಗೆ ಸಾಕಷ್ಟು ಮಾಹಿತಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ಕೂಡ ಒಂದು ಉಡಾಫೇನೋ ಅಥವಾ ಉದಾಸೀನವೋ ಏನೋ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಉದಾಸೀನ ಮಾಡಿ ತಮ್ಮ ಆರೋಗ್ಯವನ್ನು ತಾವೇ ಕೆಡಿಸ್ಕೊಳ್ತಾ ಇದ್ದಾರೆ ಇವತ್ತಿನ ದಿವಸ. ಈ ಒಂದು ದಿಶೆಯಲ್ಲಿ ನಾನು ನಿಮಗೆ ಈ ವಾರ ಪೂರ್ತಿ ಸಕ್ಕರೆ ಕಾಯಿಲೆಯಿಂದ ಮುಕ್ತ ಆಗೋದು ಹೇಗೆ, ಸಕ್ಕರೆ ಕಾಯಿಲೆಯಿಂದ ಮುಕ್ತಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಹಲವಾರು ಮುದ್ರೆಗಳನ್ನು, ಮಂತ್ರಗಳನ್ನು ನಮ್ಮ ಶರೀರದಲ್ಲಿ ಯಾವ್ಯಾವ ಅಂಗಗಳು, ಯಾವ್ಯಾವ ಗ್ರಹಗಳು ನಮ್ಮನ್ನು ಆಡಳಿತ ಮಾಡ್ತದೆ, ಅಂದರೆ ಆಪರೇಷನ್ ಮಾಡ್ತದೆ, ಆಡಳಿತವನ್ನು ನಿಗ್ರಹಿಸ್ತದೆ, ಆಮಂತ್ರಣ ಮಾಡ್ತದೆ, ಕಂಟ್ರೋಲ್ ಮಾಡ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ಸಕ್ಕರೆ ಕಾಯಿಲೆ ಅನ್ನೋದು ಇವತ್ತು ಅದು ದೊಡ್ಡ ಅಂಟು ರೋಗ ಅಂತೂ ಅಲ್ಲ. ಒಬ್ಬರು ಮುಟ್ಬಿಟ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಅನ್ನೋದಾಗಲಿ, ಒಬ್ಬರು ತಪ್ಪಿಕೊಂಡ್ರೆ ಅಥವಾ ಒಬ್ಬರ ಜೊತೆ ಕೂತಿದ್ರೆ ಅಥವಾ ಅವ್ರ ಪಕ್ಕದಲ್ಲಿ ಏನೋ ಉಸಿರಾಟ ಆಡುವಾಗ ನಾವೇನೋ ಮುಂದಿದ್ರೆ ಇದು ನಂಗೆ ಸಕ್ಕರೆ ಕಾಯಿಲೆ ಬಂದುಬಿಡುತ್ತೆ ಅನ್ನೋದು ಶುದ್ಧ ತಪ್ಪು. ಎಷ್ಟೋ ಜನ ಸಕ್ಕರೆ ಕಾಯಿಲೆ ಅನ್ನೋದು ಅಂಟು ರೋಗ ಅಂತಾರೆ. ಇದು ಅಂಟು ರೋಗನೂ ಅಲ್ಲ, ಶಾಶ್ವತವಾದ ಕಾಯಿಲೆನೂ ಅಲ್ಲ ಅಂತ ನಾನು ಅಂತೀನಿ. ಏನಕ್ಕೆ ಅಂದರೆ ಈ ಸಕ್ಕರೆ ಕಾಯಿಲೆ ಕೆಲವರು ಬರೋದು ಒಂದು ಪ್ರಾರಬ್ಧ ಕರ್ಮದಿಂದ ಅಂತ. ಇದನ್ನು ಯಾರೂ ನಂಬೋದೇ ಇಲ್ಲ. ಇವನ್ ಡಾಕ್ಟರ್ಗಳು ನಂಬಲ್ಲ, ಸೈಂಟಿಸ್ಟು ನಂಬಲ್ಲ. ಸಕ್ಕರೆ ಕಾಯಿಲೆ ಇದು ಪ್ರಾರಬ್ಧ ಕರ್ಮದಿಂದ ಬರುತ್ತೆ ಅಂತ. ಕೆಲವು ಜನ, ಎಷ್ಟೋ ಜನ ಹತ್ರ ಬಂದಿದ್ದಾರೆ, ನಾನು ನೋಡ್ತಾನೆ ಇದ್ದೀನಿ. ಅವ್ರ ಹಾರೋಸ್ಕೋಪು ಕೂಡ ನೋಡಿದಾಗ ಅವ್ರಿಗೆ ಅರಿವಿಲ್ದಂಗೆ ಯಾವುದೋ ಒಂದು ಏಜಲ್ಲಿ ಸಕ್ಕರೆ ಕಾಯಿಲೆ ಬಂದುಬಿಡುತ್ತೆ. ನೋಡೋಕೆ ತುಂಬ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಓದಿದ್ದಾರೆ, ಸಾಕಷ್ಟು ಆಸ್ತಿ ಇದೆ, ಮತ್ತು ರೂಪವಂತರು, ಒಳ್ಳೆ ವಾತಾವರಣದಲ್ಲಿ ಬೆಳೆದಿದ್ದಾರೆ, ಒಳ್ಳೆ ವಾತಾವರಣ ದಿನನಿತ್ಯ ಜೀವನ ಕಳೀತಾ ಇದ್ದಾರೆ, ಒಳ್ಳೆ ಊಟ ತಿಂತಾರೆ, ಎಲ್ಲ ಮಾಡ್ತಾರೆ. ಆದರೆ ಸಕ್ಕರೆ ಕಾಯಿಲೆ ಮಾತ್ರ ಎಲ್ಲೋ ಒಂದು ಕಡೆ ಬಂದ್ಬಿಟ್ಟಿರುತ್ತೆ. ಇದು ಒಂದು ಸ್ಟೋರಿ. ಇನ್ನೊಂದು ಸ್ಟೋರಿ, ಒಂದೇ ತಾಯಿಗೆ 5 ಜನ ಮಕ್ಕಳಂದರೆ ಅದ್ರಲ್ಲಿ ಯಾರಿಗೋ ಒಬ್ರಿಗೆ ಮಾತ್ರ ಸಕ್ಕರೆ ಕಾಯಿಲೆ ಬಂದಿರುತ್ತೆ, ಇನ್ನು 4 ಜನಕ್ಕಿಲ್ಲ. ಆ 5 ಜನ ಒಂದೇ ತಾಯಿ, ಒಂದೇ ಗರ್ಭದಿಂದ ಬಂದಿರೋಂಥವ್ರು, ಒಂದೇ ತಂದೆ ವೀರ್ಯದಿಂದ ಬಂದಿರೋಂಥವ್ರು. ಆದರೆ 5 ಜನಕ್ಕೂ ಸಕ್ಕರೆ ಕಾಯಿಲೆ ಬರಬೇಕು, ಆದರೆ ಒಬ್ಬನಿಗೆ ಮಾತ್ರ ಸಕ್ಕರೆ ಕಾಯಿಲೆ ಬಂದಿದೆ. ಇನ್ನೊಂದು ಸ್ಟೋರಿ ನೋಡೋಕೆ ಹೋದಾಗ ತಂದೆ ತಾಯಿಗೆ ಸಕ್ಕರೆ ಕಾಯಿಲೆನೇ ಇಲ್ಲ, ಅಜ್ಜ ಅಜ್ಜಿಗೂ ಸಕ್ಕರೆ ಕಾಯಿಲೆ ಇಲ್ಲ. ತಾಯಿ ಕಡೆ ನೋಡೋಕೆ ಹೋದಾಗ ತಾಯಿನ ಅಪ್ಪ ಅಮ್ಮನಿಗೂ ಸಕ್ಕರೆ ಕಾಯಿಲೆ ಇಲ್ಲ, ಅಪ್ಪನ ಕಡೆಯಿಂದ ಅಪ್ಪನ ಅಮ್ಮ ಅಪ್ಪನಿಗೂ ಕೂಡ ಸಕ್ಕರೆ ಕಾಯಿಲೆ ಇಲ್ಲ, ಆದರೆ ಅವ್ರ ಮಕ್ಕಳಿಗೆಲ್ಲ ಸಕ್ಕರೆ ಕಾಯಿಲೆ ಇರುತ್ತೆ. ಹಾಗಾದರೆ ಇದರ ಅರ್ಥ ಏನು? ಓಲಿ ಅಪ್ಪ ಅಮ್ಮನಿಗೂ ಇಲ್ಲ, ಅಜ್ಜ ಅಜ್ಜಿಗೂ ಇಲ್ಲ, ಮುತ್ತಾತಂದ್ರಿಗೂ ಇಲ್ಲ, ಆದರೆ ಅವ್ರ ವಂಶದಲ್ಲಿ ಈ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬಂದಿರುತ್ತೆ. ಹಾಗಾದ್ರೆ ಇದು ದೋಷನ ಅಥವಾ ಇದು ಸೈಂಟಿಫಿಕ್ ಏನೋ ರೀಸನ್ ಇದೆಯಾ ಅಂತ ನಾವು ಪರಿಶೀಲನೆ ಮಾಡಿದಾಗ ನನ್ನ ಅನುಭವದ ಪ್ರಕಾರ ಇದು ಪ್ರಾರಬ್ಧ ಕರ್ಮದ ರೋಗಗಳೇ. ಶರ್ಕರಾದಿ ರೋಗ, ಮಧುಮೇಹ ಅಂತ ಹೇಳ್ತಾರೆ. ಈ ಮಧುಮೇಹ ಅಥವಾ ಶರ್ಕರಾದಿ ರೋಗಗಳು ಬರೋದು ನಮ್ಮ ಒಂದೊಂದು ಪೂರ್ವಜನ್ಮದ ಕರ್ಮ ಮತ್ತು ಇವತ್ತಿನ ಜೀವನದಲ್ಲಿ ನಾವು ನಡೆಸ್ತಾ ಇರುವಂಥ ಕರ್ಮದ ಮೇಲೂ ಡಿಪೆಂಡ್ ಆಗುತ್ತೆ. ಅದಕ್ಕೆ ಯಾವುದೇ ಸುಖ ಮನುಷ್ಯನಿಗೆ ಪ್ರಾಪ್ತಿ ಆಗಬೇಕು ಅಂದರೆ ಪೂರ್ವಜನ್ಮದ ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಕರ್ಮ ಅಂದರೆ ಹಿಂದಿನ ಜನ್ಮದ ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತಾರೆ ಸಂಸ್ಕೃತದಲ್ಲಿ. ಈಗ ಹುಟ್ಟದಾಗಿಂದ ಇವತ್ತವರೆಗೂ ನಾವು ಮಾಡ್ತಿರೋ ಕರ್ಮಕ್ಕೆ ಸಂಚಿತ ಕರ್ಮ ಅಂತಾರೆ. ಈ ಪ್ರಾರಬ್ಧ ಕರ್ಮ ಆಧಾರದ ಮೇಲೆ ಕ್ಷಯರೋಗ, ಕುಷ್ಠರೋಗ, ಅಪಸ್ಮಾರ, ಪಾಂಡುರೋಗ, ಮಧುಮೇಹ ಮತ್ತು ಕರ್ಕಾಟಕ ರೋಗ ಅಂತೇಳಿ. ಕರ್ಕಾಟಕ ರೋಗ ಅಂದರೆ ಕ್ಯಾನ್ಸರ್ ಅಂತ ಹೇಳ್ತಾರೆ. ಈ ರೋಗಗಳೆಲ್ಲ ಬರೋದು ನಮ್ಮ ಪೂರ್ವಜನ್ಮದ ಕರ್ಮದಿಂದ. ಅದರಿಂದ ತಂದೆ ತಾಯಿಗಿಲ್ದವರು ಮಕ್ಕಳು ಬಂತು, ಅಜ್ಜ ಅಜ್ಜಿಗಿಲ್ಲ ಅಂದ್ರೂ ಮೊಮ್ಮಕ್ಳಿಗೆ ಬಂದಿದೆ, ಮುತ್ತಾತಂದ್ರಿಗಿಲ್ಲೂ ಮರಿ ಮಕ್ಕಳಿಗೆ ಶುಗರ್ ಬಂದ್ಬಿಟ್ಟಿದೆ ಅಂದರೆ ಅದು ನಾವು ತಗೊಂಬಂದಿರೋ ಕರ್ಮದ ಮೇಲೆ ಡಿಪೆಂಡ್ ಆಗಿದೆ ಕಾಯಿಲೆ. ಇದ್ರ ಜೊತೆಗೆ ನಾವು ದಿನನಿತ್ಯ ಮಾಡೋ ಒಂದು ಜೀವನ ಶೈಲಿಯಲ್ಲಿ ಕೂಡ ಈ ಕಾಯಿಲೆ ಬರೋಕ್ಕೆ ಸಾಧ್ಯತೆ ಉಂಟು. ಅಂದರೆ ಈ ಸಂಚಿತ ಕರ್ಮ. ಈ ಸಂಚಿತ ಕರ್ಮದಲ್ಲೇನು, ಯಾರು 15ರಿಂದ 25 ವರ್ಷದಲ್ಲಿ ಆ ಒಂದು ಹೆಣ್ಣಾಗಲಿ ಗಂಡಾಗಲಿ ಆ ಒಂದು ಏಜಲ್ಲಿ ತನ್ನ ಆರೋಗ್ಯವನ್ನು ಸರಿಯಾಗಿ ಕಾಪಾಡ್ಕೊಳ್ಳಿಲ್ಲ ಅಂದರೆ ಕುಡಿಯೋದು, ಸೇದೋದು, ಪರಸ್ತ್ರೀ ಸಂಬಂಧ, ಪರಪುರುಷನ ಸಂಬಂಧ, ಹೀಗೆ ಹಲವಾರು ದುಶ್ಚಟಗಳಿಗೆ
ಕೆಟ್ಟ ನಡವಳಿಕೆಯಲ್ಲಿ ಏನಾದ್ರು ಜೀವನ ನಡೆಸಿದ್ರೆ ಅಂಥವರ ಜಾತಕದಲ್ಲಿ 26ರಿಂದ 50ನೇ ವರ್ಷವರೆಗೂ ಯಾವುದೇ ಸುಖಗಳು ಪ್ರಾಪ್ತಿಯಾಗೋದಿಲ್ಲ. ಅವರ ಅದೃಷ್ಟನ ಅವರೇ ಸುಟ್ಕೊಂಡ್ಬಿಟ್ಟಿರ್ತಾರೆ. ಇದು ನಾನು ಕಂಡಂಥ ಅನುಭವದ ಮಾತು. ಇದು ಎಷ್ಟು ಜ್ಯೋತಿಷ್ಯ ಶಾಸ್ತ್ರ ಹೋಗ್ತಾರೋ, ಡಾಕ್ಟರ್ಗಳು ಹೋಗ್ತಾರೋ ಬಿಟ್ಟಿದ್ದು, ಅವರ ಒಂದು ಚರ್ಚೆಗೆ ಬಿಟ್ಟಿದ್ದು. ಆದರೆ ನನ್ನ ಹತ್ರ ಬಂದಂಥ ಸಾವಿರಾರು ಜನ ಜಾತಕವನ್ನು ನೋಡಿದಾಗ 15ರಿಂದ 25 ವರ್ಷದಲ್ಲಿ ಯಾರು ತನ್ನ ತಾಜಾತನವನ್ನು ಕಳ್ಕೊಂಡು ಬಿಡ್ತಾರೋ, ಕುಡಿಯೋದಿರ್ಬೋದು, ಸೇದೋದಿರ್ಬೋದು, ಲೈಂಗಿಕ ಕ್ರಿಯೆ ಇರ್ಬೋದು, ಈ ಥರ ದೋಷಗಳಲ್ಲಿ ನರಳಿ ಬಂದಂಥವ್ರಿಗೆ ಅದು ಯಾವ ರೀತಿ ಮುಂದಿನ ಸುಖ ಕೊಡುತ್ತೆ ಅಂದರೆ ಹೇಳಕ್ಕೆ ಅಸಾಧ್ಯ. 26ರಿಂದ 50ನೇ ವರ್ಷದೊಳಗೂ ಕೂಡ ನಾವು ಎಚ್ಚರಿಸ್ಕೊಳ್ಳದೆ ನಾವು ಇನ್ನೇನಾದ್ರು ಕೆಟ್ಟ ಅಭ್ಯಾಸಗಳು, ಕೆಟ್ಟ ಚಟಗಳು, ಬೇರೆ ದುಷ್ಟ ನಡವಳಿಕೆಗೆ ಏನಾದ್ರು ನಾವು ಮಾಡ್ಕೊಂಡೆ ಜೀವನ ಮಾಡಿಬಿಟ್ರೆ 51ರಿಂದ 75 ವರ್ಷವರೆಗೂ ತುಂಬ ಕಷ್ಟಪಟ್ಬಿಡ್ತೀವಿ. ಹೀಗಾಗಿ ಈ ಕರ್ಮ ಸಿದ್ಧಾಂತ ಬಗ್ಗೆ ಹೇಳೋಕೋರು ದೊಡ್ಡ ವಿಶೇಷವಾದಂಥ ಕತೆ. ಆದರೂ ಕೂಡ ಈ ಸಕ್ಕರೆ ಕಾಯಿಲೆ ಏನಕ್ಕೆ ಬರ್ತದೆ, ಏನಕ್ಕೋಸ್ಕರ ಬರ್ತಾ ಇದೆ, ಯಾವ ಕರ್ಮ ಮಾಡಿದ್ದಕ್ಕೆ, ಏನು ತಪ್ಪು ಮಾಡೋದಕ್ಕೆ ಈ ಸಕ್ಕರೆ ಕಾಯಿಲೆ ಬರ್ತಾ ಇದೆ, ಸಕ್ಕರೆ ಕಾಯಿಲೆ ಅನ್ನೋದು ಒಂದು ದೊಡ್ಡ ಕಾಯಿಲೆನಾ ಅಥವಾ ಅದು ವಾಸಿಯಾಗುವಂಥ ಕಾಯಿಲೆನಾ ಅನ್ನೋದನ್ನು ಈ ವಾರ ಪೂರ್ತಿ ನಾನು ನಿಮಗೆ ಹಲವಾರು ಸಿದ್ಧಾಂತಗಳು, ಉದಾಹರಣೆಗಳೊಂದಿಗೆ, ಮುದ್ರೆಗಳೊಂದಿಗೆ, ಹಲವಾರು ಮಂತ್ರಗಳೊಂದಿಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸೋಕ್ಕೆ ತುಂಬ ಇಷ್ಟಪಡ್ತೀನಿ. ಈಗಿನ ಕಾಲದಲ್ಲಿ ಸಕ್ಕರೆ ಕಾಯಿಲೆ, ನನ್ನ ಹತ್ರ ಒಂದು ಮಗು ಕರ್ಕೊಂಡು ಬಂದಿದ್ರು. ಆ ಮಗು ಹುಟ್ಟಿ 22 ವರ್ಷ ಆಗಿದೆ, ಆಗಲೇ ಡಯಾಬಿಟಿಸ್ ಬಂದ್ಬಿಟ್ಟಿದೆ. ಅದಕ್ಕೆ 22 ದಿವಸದ ಮಗುಗೆ ಡಯಾಬಿಟಿಸ್ ಬಂದಿದೆ. ಈಗ 2014-13ನೇ ಸಾಲಿನಲ್ಲೇ ಅಂದರೆ ಇನ್ನು 5 ವರ್ಷ ಆದಮೇಲೆ ಬೇಡ, ಇನ್ನೊಂದು 2 ವರ್ಷ ಕಳೆದ ನಂತರ ತಾಯಿ ಗರ್ಭದಲ್ಲೇ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಬರ್ಬೋದೇನೋ ಅನ್ನೋ ಒಂದು ಚಿಂತನೆ ನಾನು ಮಾಡ್ತಾ ಇದ್ದೀನಿ. ಸಕ್ಕರೆ ಕಾಯಿಲೆ ಒಂದ್ಸಲ ಬಂತು ಅಂದರೆ ಆ ಮನುಷ್ಯ ಸೆಕೆಂಡ್ ಹ್ಯಾಂಡ್ ಬಾಡಿ ಅಂತ ಅನ್ಕೋಬೇಕು. ಒಂದು ಸಿಹಿ ತಿನ್ನೋಂಗಿಲ್ಲ, ಒಂದು ಖಾರ ತಿನ್ನೋಂಗಿಲ್ಲ, ಒಂದು ಉಪ್ಪು ತಿನ್ನೋಂಗಿಲ್ಲ. ಜೀವನದಲ್ಲಿ ಅವನ್ನೆಲ್ಲ ಮಹದಾಸೆಯನ್ನು ಬಿಟ್ಬಿಡಬೇಕು. ಆದರೂ ಕೂಡ ಮನುಷ್ಯ ಹೋರಾಡ್ತಾನೆ, ನಾನು ಬದುಕಬೇಕು, ನಾನು ಸಂಪಾದನೆ ಮಾಡಬೇಕು, ನಾನು ಸುಖ ಪಡಬೇಕು ಅಂತ ಹೋರಾಟ ಮಾಡ್ತಾನೆ. ಸಕ್ಕರೆ ಕಾಯಿಲೆ ಅಷ್ಟು ಡೇಂಜರ್ ಕಾಯಿಲೆ, ಬಹಳ ದೊಡ್ಡ ವಿಶೇಷವಾದಂಥ ಕಾಯಿಲೆ. ಅಂಥವ್ರಿಗೆ ಏನೋ ಸಣ್ಣ ಗಾಯ ಆಗಿಬಿಟ್ರೆ ಗ್ಯಾಂಗ್ರೀನ್ ಆಗಿಬಿಡುತ್ತೆ. ಎಷ್ಟೋ ಡಾಕ್ಟ್ರು ಕೈ ಕಟ್ ಮಾಡಿಬಿಟ್ಟಿದ್ದಾರೆ, ಕಾಲನ್ನ ಕಟ್ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಇಂಥ ಘೋರವಾದಂಥ ಕಾಯಿಲೆಗೆ ಮದ್ದಿದೆಯಾ, ಮುದ್ರೆ ಇದೆಯಾ, ಅಥವಾ ಏನಾದ್ರು ಮೆಡಿಸಿನ್ ಇದೆಯಾ ಅಂತ ಜನ ತುಂಬ ಯೋಚನೆ ಮಾಡ್ತಾರೆ. ಎಷ್ಟೋ ಜನ ಜೀವನ ಪೂರ್ತಿ 30 ವರ್ಷದಿಂದ ಮೆಡಿಸಿನ್ ತಗೊಳ್ತಾ ಇದ್ದಾರೆ, ಇನ್ಸುಲಿನ್ ಇಂಜೆಕ್ಷನ್ ಹಾಕ್ಸ್ಕೊಳ್ತಾ ಇದ್ದಾರೆ, ಅದು ಇನ್ನೂ ಕಾಯಿಲೆ ಕ್ಯೂರ್ ಆಗಿಲ್ಲ. ಹಾಗೆಯೇ ಸಕ್ಕರೆ ಕಾಯಿಲೆಗೆ ಮುಕ್ತಿ ಉಂಟಾ? ನಿಜವಾಗ್ಲೂ ಮುಕ್ತಿ ಇದೆ. ಯಾವಾಗಂದರೆ ನಮ್ಮ ಜೀವನ ಶೈಲಿಯನ್ನು ನಾವು ತಿದ್ದುಕೊಂಡ್ರೆ, ನಮ್ಮ ನಡವಳಿಕೆಗಳನ್ನು ತಿದ್ದುಕೊಂಡ್ರೆ ಮಾತ್ರ ಈ ಸಕ್ಕರೆ ಕಾಯಿಲೆಗೆ ಮುಕ್ತಿಯನ್ನು ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟೋ ಜನರಲ್ಲಿ ಒಂದು ಕೆಟ್ಟ ಭಾವನೆ ಇದೆ, ಸಾಕಷ್ಟು ಸಿಹಿ ತಿಂದುಬಿಟ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ. ಶುದ್ಧ ತಪ್ಪು. ಸಿಹಿ ತಿಂದವ್ರಿಗೆಲ್ಲ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಆದ್ದರಿಂದ ಈ ಸಕ್ಕರೆ ಕಾಯಿಲೆ ಬಗ್ಗೆ ನಾನು ಇನ್ನೂ ಎಷ್ಟು ಮಾಹಿತಿ ಕೊಟ್ಟರು ಸಾಲದು. ಆದರೂ ಕೂಡ ಈ ಒಂದು ಅವಧಿತ ಗಳಿಗೆಯಲ್ಲಿ ಸಮಯದಲ್ಲಿ ನಾನು ನಿಮಗೆ ಹೆಚ್ಚಿನ ವಿಷಯ ತಿಳಿಸ್ತೀನಿ. ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ ಸಕ್ಕರೆ ಕಾಯಿಲೆಗೆ ಮೂಲ ಅಧಿಪತಿ ಯಾರು ಅಂತೇಳಿ. ಈ ಸಕ್ಕರೆ ಕಾಯಿಲೆಗೆ ಮೂಲ ಅಧಿಪತಿ ನಮ್ಮ ಶರೀರದಲ್ಲಿ ಒಂದು ಅಂಗ ಇದೆ. ಆ ಅಂಗವೇ ಮೇದೋಜೀರಕಾಂಗ ಅಂತ ಹೇಳ್ತಾರೆ. ಮೇದೋಜೀರಕಾಂಗ ಇಂಗ್ಲೀಷ್ನಲ್ಲಿ ಪ್ಯಾಂಕ್ರಿಯಾಸ್ ಅಂತ ಕರೀತಾರೆ. ಈ ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ತುಂಟ ಹುಡುಗ ಇದ್ದ ಹಾಗೆ ನಮ್ಮ ಶರೀರದಲ್ಲಿ. ಆ ತುಂಟ ಹುಡುಗನ ನಾವು ಸರಿಯಾಗಿ ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ತನ್ನ ಆಟನೆಲ್ಲ ಆಡಿಸ್ಬಿಟ್ಟು ಮನುಷ್ಯನ ಸಾಯೋವರೆಗೂ ಸಕ್ಕರೆ ಕಾಲದಲ್ಲಿ ನೆರಳಿಸ್ಬಿಡುತ್ತೆ. ಆ ಒಂದು ವಿಶೇಷವಾದ ಅಂಗಕ್ಕೆ ಅಧಿಪತಿ ಶನಿ ಗ್ರಹ. ಈ ಶನಿ ಯಾವಾಗ ನಮಗೆ ಈ ಪ್ಯಾಂಕ್ರಿಯಾಸ್ ಮೇಲೆ ಪ್ರಭಾವ ಬೀರ್ತಾನೆ ಅಂದರೆ ನಮ್ಮ ಆಚಾರ ವಿಚಾರ ನಡೆನುಡಿಗಳ ಬಗ್ಗೆ ವ್ಯತ್ಯಾಸ ಆದಾಗ, ಏರುಪೇದ ಆದಾಗ ಆ ಪ್ಯಾಂಕ್ರಿಯಾಸು ತನವನ್ನು ಕಳ್ಕೊಂಡ್ಬಿಡುತ್ತೆ, ತನ್ನ ಶಕ್ತಿನ ಕಳ್ಕೊಂಡ್ಬಿಡುತ್ತೆ. ಜಗತ್ತಿನಲ್ಲಿ ಹೃದಯ ಹೋದ್ರೆ ಹಾಕೋಬೋದು, ಕಾಲು ಹೋದ್ರೆ ಹಾಕ್ಸ್ಕೋಬೋದು, ಕೈ ಹೋದ್ರೆ ಹಾಕ್ಸ್ಬೋದು, ಕಣ್ಣು ಹೋದ್ರೆ ಹಾಕೋಬೋದು, ಏನು ಬೇಕಾದ್ರೂ ಹೋದ್ರು ಕಿಡ್ನಿ ಹೋದ್ರೆ ಕಿಡ್ನಿ ಹಾಕ್ಸ್ಕೊಳ್ಬೋದು. ಪ್ಯಾಂಕ್ರಿಯಾಸ್ ಏನಾದ್ರು ಹೊಟ್ಟೋದ್ರೆ, ಡ್ಯಾಮೇಜ್ ಆಗಿಬಿಟ್ರೆ ಅಥವಾ ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂದರೆ ಅದಕ್ಕೆ ರಿಪೇರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಶನಿ ಬಹಳ ಕ್ರೂರವಾಗಿರ್ತಾನೆ ಆ ಅಂಗದ ಮೇಲೆ. ಅಷ್ಟೇ ಒಳ್ಳೆ ವ್ಯಕ್ತಿ ಕೂಡ ಪ್ಯಾಂಕ್ರಿಯಾಸ್, ಯಾವಾಗ ನಮ್ಮ ಮನಸ್ಸಲ್ಲಿ ಒಳ್ಳೆ ಭಾವನೆಗಳಿದ್ದಾಗ ಮಾತ್ರ. ನನ್ನ ಒಂದು ಅನುಭವದ ಮಾತು, ಈ ಪ್ಯಾಂಕ್ರಿಯಾಸ್ ಯಾಕೆ ತನ್ನ ತುಂಟತನವನ್ನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಅನ್ನೋದೊಂದು ಪ್ರಶ್ನೆ. ಪ್ಯಾಂಕ್ರಿಯಾಸ್ ಅನ್ನೋದು ಅದೇ ಮೇದೋಜೀರಕಾಂಗ ಅನ್ನೋ ಒಂದು ಅಂಗ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಎಂಡೋಕ್ರೈನ್ ಸಿಸ್ಟಮ್ಸಲ್ಲಿ ಒಂದು ವಿಶೇಷವಾದಂಥ ಸಿಸ್ಟಮ್, ಒಂದು ಅಂಗ. ಈ ಇನ್ಸುಲಿನ್ ಅನ್ನೋ ಹಾರ್ಮೋನ್ಸು ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ನಮ್ಮ ರಕ್ತದಲ್ಲಿ ಇರತಕ್ಕಂಥ ಎಲ್ಲ ಸಕ್ಕರೆ ಅಂಶ ರಕ್ತದಲ್ಲಿ ಉಳ್ಕೊಂಡ್ಬಿಡುತ್ತೆ.
ನಮ್ಮ ಶರೀರ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಸೂಕ್ಷ್ಮಾತಿ ಸೂಕ್ಷ್ಮ ಜೀವಕೋಶಗಳು ನಮ್ಮ ಶರೀರದಲ್ಲಿದೆ. ಕೂದಲಿಗೂ ಜೀವಕೋಶಗಳಿದೆ. ಜೀವಕೋಶಗಳಿಗೆ ಇಂಗ್ಲಿಷ್ನಲ್ಲಿ ಟಿಶ್ಯೂಸ್ ಅಂತ ಕರೀತಾರೆ. ಈ ಜೀವಕೋಶಗಳು ಬದುಕಬೇಕು ನಮ್ಮ ಶರೀರದಲ್ಲಿ ಅಂದರೆ ನಾವು ಸದಾ ಊಟ ಮಾಡ್ತಿರ್ಬೇಕು. ಊಟ ಮಾಡೋದನ್ನ ಬಿಟ್ಬಿಟ್ರೆ ಜೀವಕೋಶಗಳು ತುಂಬ ಏರುಪೇರಾಗುತ್ತೆ. ಜೀವಕೋಶಗಳಿಗೋಸ್ಕರವಾಗಿ ನಾವು ಊಟ ಮಾಡಲೇಬೇಕೇ ವಿನಃ ಬೇರೆ ಯಾವ ಸುಖಕ್ಕೂ ಅಲ್ಲ. ಯಾಕೆಂದರೆ ಜೀವಕೋಶಗಳಿಗೆ ಬೇಕಾಗಿರೋದು ಗ್ಲುಕೋಸ್ ಅನ್ನೋ ಅಂಶ. ಗ್ಲುಕೋಸ್ ಅನ್ನೋದು ಒಂದು ಸಕ್ಕರೆ ಪದಾರ್ಥ, ಸಿಹಿ ಪದಾರ್ಥ. ಅದು ಬರೋದೆಲ್ಲಿಂದ ಅಂದರೆ ನಾವು ತಿನ್ನೋ ಆಹಾರದಿಂದ, ಕುಡಿಯೋ ಪಾನೀಯಗಳಿಂದ ಬರ್ತದೆ. ಈ ಜೀವಕೋಶಗಳಿಗೋಸ್ಕರವಾಗಿ ನಾವು ದಿನ ಬೆಳಗ್ಗೆ ತಿಂಡಿ ತಿನ್ನಬೇಕು, ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು, ಆಗಾಗ ನೀರು ಜ್ಯೂಸನ್ನು ಕುಡಿತಾ ಇರಬೇಕು. ಇವೇನೋ ನಾವು ಸ್ಟಾಪ್ ಮಾಡಿಬಿಟ್ರೆ ಜೀವಕೋಶಗಳಿಗೆ ತುಂಬ ತೊಂದರೆ ಆಗಿಬಿಡುತ್ತೆ. ಹಾಗಾದರೆ ಜೀವಕೋಶಗಳಿಗೆ ಆಹಾರ ಎಲ್ಲಿಂದ ಬರ್ತದೆ ಅಂದರೆ ರಕ್ತದಲ್ಲಿರತಕ್ಕಂಥ ಗ್ಲುಕೋಸನ್ನು ತಗೊಂಡು ದಿನನಿತ್ಯ ನಮ್ಮನ್ನ ಯುವಕನಾಗೂ ಮಾಡುತ್ತೆ, ಮುದುಕನಾಗೂ ಮಾಡುತ್ತೆ, ಇರೋಷ್ಟು ದಿವಸ ನಮ್ಮನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬರುತ್ತೆ. ಆದ್ದರಿಂದ ಈ ಗ್ಲುಕೋಸ್ ಅನ್ನೋ ಒಂದು ವಸ್ತು ಎಲ್ಲ ಜೀವಕೋಶಗಳಿಗೂ ಬೇಕಾದಂಥ ವಿಶೇಷವಾದಂಥ ಆಹಾರ. ಇದನ್ನ ಈ ರಕ್ತದಲ್ಲಿರತಕ್ಕಂಥ ಗ್ಲುಕೋಸನ್ನು ಎಲ್ಲ ಜೀವಕೋಶಗಳಿಗೆ ತಗೊಂಡೋಗಿ ತಲುಪಿಸುವಂಥ ವ್ಯಕ್ತಿಯೇ ಈ ಇನ್ಸುಲಿನ್ ಅನ್ನೋ ವ್ಯಕ್ತಿ. ಆ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್, ಆ ಒಂದು ರಸದೂತ ನಮ್ಮ ರಕ್ತದಲ್ಲಿರತಕ್ಕಂಥ ಗ್ಲುಕೋಸ್ ತಗೊಂಡು ಎಲ್ಲ ಮನೆಗಳಿಗೂ ಹಂಚ್ಕೊಂಡ್ಬರುತ್ತೆ. ಆ ಇನ್ಸುಲಿನ್ ಯಾವಾಗ ಪ್ಯಾಂಕ್ರಿಯಸ್ ಕಡಿಮೆ ಮಾಡಿಬಿಡುತ್ತೋ ಆವಾಗ ರಕ್ತದಲ್ಲಿ ಗ್ಲುಕೋಸ್ ಅಂಶ ಜಾಸ್ತಿ ಆಗಿಬಿಡುತ್ತೆ. ಯಾವಾಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಯಿತು ಆಗ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಹಾಗಾದರೆ ರಕ್ತದಲ್ಲಿ ಇರತಕ್ಕಂಥ ಸಕ್ಕರೆಯನ್ನು ದಿನ ಕಮ್ಮಿ ಮಾಡ್ತಾ ಬರಬೇಕು. ಅದೇ ನಮ್ಮ ಮುಖ್ಯ ಉದ್ದೇಶ. ಆ ರಕ್ತದಲ್ಲಿರತಕ್ಕಂಥ ಸಕ್ಕರೆ ದಿನ ಎಲ್ಲ ಸೆಲ್ಸ್ಗಳಿಗೂ ಸಮವಾಗಿ ಹಂಚ್ತಾ ಬರಬೇಕಾದ್ರೆ ಒಬ್ಬ ಏಜೆಂಟ್ ಬೇಕು. ಆ ಏಜೆಂಟೇ ಈ ಇನ್ಸುಲಿನ್. ಇನ್ಸುಲಿನ್ನೇ ಎಲ್ಲ ಜೀವಕೋಶಗಳಿಗೂ ಆಧಾರ ಸ್ತಂಭ. ಮನೆಗೆ ಹೇಗೆ ಮನೆ ಯಜಮಾನ ಹೇಗೆ ಆಧಾರ ಸ್ತಂಭನೋ ಹಾಗೆ ಇಡೀ ಶರೀರಕ್ಕೆ ರಕ್ತದಲ್ಲಿರುವ ಗ್ಲುಕೋಸನ್ನು ಎಲ್ಲ ಶರೀರದ ಜೀವರಾಶಿಗಳಿಗೆ, ಅದೇ ಜೀವಕೋಶಗಳಿಗೆ, ಟಿಶ್ಯೂಸ್ಗಳಿಗೆ ಸೈಮಲ್ಟೇನಿಯಸ್ ಆಗಿ 24 ಗಂಟೆ 365 ದಿವಸ ಸಲೀಸಾಗಿ ಆಯಾ ಸೆಲ್ಗಳಿಗೆ, ಟಿಶ್ಯೂಸ್ಗಳಿಗೆ ಈ ಗ್ಲುಕೋಸ್ ತಲುಪಿಸೋಕ್ಕೆ ಆಗಲಿಲ್ಲ ಅಂದರೆ ನಮಗೆ ಸಕ್ಕರೆ ಕಾಯಿಲೆ ಬರುತ್ತೆ. ಆದ್ದರಿಂದ ಈ ಇನ್ಸುಲಿನ್ ಅನ್ನೋದು ಶನಿಗ್ರಹದ ಒಂದು ಪ್ರಭಾವ. ಆ ಇನ್ಸುಲಿನ್ ಅನ್ನೋದೇ ಈ ಶನಿಯ ಒಂದು ಅಂಶ. ಈ ಇನ್ಸುಲಿನ್ ಅಂತ ಏನು ಹೇಳ್ತೀವೋ ಅದನ್ನು ಪ್ರೊಡ್ಯೂಸ್ ಮಾಡೋದು ಈ ಪ್ಯಾಂಕ್ರಿಯಾಸ್. ಅದರಿಂದ ಈ ಪ್ಯಾಂಕ್ರಿಯಾಸ್ನ ಹೇಗೆ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು, ದಿನನಿತ್ಯ 365 ದಿವಸ 24 ಗಂಟೆಯೂ ಆ ಪ್ಯಾಂಕ್ರಿಯಾಸ್ನಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿಸಿ ಆ ಇನ್ಸುಲಿನ್ ಎಲ್ಲ ನಮ್ಮಲ್ಲಿರೋ ರಕ್ತದಲ್ಲಿರೋ ಗ್ಲುಕೋಸನ್ನು ಆಯಾ ಜೀವಕೋಶಗಳಿಗೆ ತಳ್ಳುವಂಥ ಶಕ್ತಿನ ನಾವು ತುಂಬಬೇಕು ಅಂದರೆ ನಮ್ಮನ್ನು ಒಳ್ಳೆ ಹೃದಯವಂತಿಕೆ ಇರಬೇಕು, ಒಳ್ಳೆ ಮನಸ್ಸಿರಬೇಕು. ನನ್ನ ಪ್ರಕಾರ ಸುಮಾರು 1000 ಜನ ಜಾತಕನ ನಾನು ನೋಡಿದಾಗ ನಾನು ಕಂಡಂಥ ಅನುಭವ, ಇವತ್ತಿನ ಒಂದು ಸಂಚಿತ ಕರ್ಮದಲ್ಲಿ ಯಾರು ಅತಿಯಾಗಿ ತುಂಬ ಅಸೂಯೆ ಪಡ್ತಾರೋ, ಯಾರು ತುಂಬ ಕೋಪ ಮಾಡ್ತಾರೋ ಅಂಥವ್ರಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದು ಕಮ್ಮಿ ಆಗಿಬಿಡುತ್ತೆ. ಆದ್ದರಿಂದ ಸಕ್ಕರೆ ಕಾಯಿಲೆ ಬರೋಕ್ಕೆ ಮೂಲ ಉದ್ದೇಶ ನನ್ನ ಪ್ರಕಾರ ಅಸೂಯೆ ಮತ್ತು ಅತಿಯಾದ ಕೋಪ, ಅತಿಯಾದ ಹೊಟ್ಟೆ ಕಿಚ್ಚುನಲ್ಲಿ ಏನಾಗುತ್ತೆ, ಇನ್ಸುಲಿನ್ ಹಾರ್ಮೋನ್ಸು ಪ್ಯಾಂಕ್ರಿಯಾಸ್ನಿಂದ ಡೆವಲಪ್ ಮಾಡಕ್ಕೆ ಬಿಡೋದಿಲ್ಲ. ಆ ಇನ್ಸುಲಿನ್ ಅದು ಎಲ್ಲಿಂದ ಬರುತ್ತದೆ, ಬೀಟಾ ಸೆಲ್ಸ್ ಅಂತ ಇದೆ. ಆಲ್ಫಾ, ಬೀಟಾ ಮತ್ತು ಡೆಲ್ಟಾ ಮತ್ತು ಎಫ್ ಸೆಲ್ಸ್ ಅಂತ ಹೇಳಿ ಆ ಪ್ಯಾಂಕ್ರಿಯಾಸ್ನಲ್ಲಿ ಸುಮಾರು ಸೆಲ್ಸ್ ಇದೆ. ಆ ಸುಮಾರು ಸೆಲ್ಲಲ್ಲಿ ಬೀಟಾ ಸೆಲ್ಸ್ ಈ ಇನ್ಸುಲಿನ್ ಅನ್ನೋ ಒಂದನ್ನು ಬಿಡುಗಡೆ ಮಾಡೋದು. ಆ ಬೀಟಾ ಸೆಲ್ಸ್ ಮನುಷ್ಯನಿಗೆ ಕೋಪ, ಅಸೂಯೆಯನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಯಾಕೆಂದರೆ ಇದು ಜಠರದ ಪಕ್ಕದಲ್ಲೇ ಇದೆ ಈ ಪ್ಯಾಂಕ್ರಿಯಾಸ್ ಅನ್ನೋದನ್ನು. ಈ ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ವಿಶೇಷವಾದಂಥ ಅಂಗ. ಇದನ್ನು ನಾವು ಕೋಪದಿಂದ ಏನಾದ್ರು ನಾವು ಜೀವನ ನಡ್ಸಕ್ಕೆ ಹೋದ್ರೆ ನಮಗೆ ಸರಿಯಾದ ಪಾಠ ಕಲಿಸುತ್ತೆ, ಅಸೂಯೆ ಪಟ್ಟರೆ ಸರಿಯಾದ ಪಾಠ ಕಲಿಸುತ್ತೆ. ಅದರಿಂದ ಡಯಾಬಿಟಿಸ್ ಬರೋದು ಪೂರ್ವಜರು, ಅಪ್ಪ ಅಮ್ಮನಿಗಿಲ್ಲ ಅಂದ್ರೂ ಮಕ್ಕಳಿಗೆ ಡಯಾಬಿಟಿಸ್ ಇದೆ, ಅಜ್ಜ ಅಜ್ಜಿಗೂ ಡಯಾಬಿಟಿಸ್ ಇಲ್ಲ ಅಂದರೆ ಅವ್ರ ಮೊಮ್ಮಕ್ಕಳಿಗೆ ಡಯಾಬಿಟಿಸ್ ಇದೆ, ಅಣ್ಣ ತಂಗಿರಿಗೆ ಯಾರಿಗೂ ಇಲ್ಲ ಆದರೆ ಮುಂದಿನ ಸಂತತಿಯವ್ರಿಗೆಲ್ಲ ಡಯಾಬಿಟಿಸ್ ಇದೆ ಅಂದರೆ ಅವ್ರ ಜೀವನ ಶೈಲಿಯಲ್ಲಿ ನಡ್ಸ್ಕೊಂಬರ್ತಾರೋ ಈ ಒಂದು ಅಸೂಯೆ ಮತ್ತು ಕೋಪ, ಇವು ಬಿಟ್ಟೆ ಬೇರೆ ಯಾವುದೂ ಇಲ್ಲ ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆದ್ದರಿಂದ ಸಕ್ಕರೆ ಕಾಯಿಲೆ ಅನುವಂಶತೆಯಿಂದ ಅಂದರೆ ವಂಶ ಪಾರಂಪರ್ಯಾಗೂ ಬರುತ್ತೆ ಅಂತ ಹೇಳಿದ್ದಾರೆ. ಕೆಲವರು ಬರ್ತದೆ, ಅದು ಅಪ್ಪ ಅಮ್ಮನಿಗಿದ್ರೆ ಮಕ್ಳಿಗೂ ಬರುತ್ತೆ, ಅಜ್ಜ ಅಜ್ಜಿಗಿದ್ರು ಮೊಮ್ಮಕ್ಳಿಗೂ ಬರುತ್ತೆ. ಆದರೆ ಕೆಲವು ಜಾತಕಗಳಲ್ಲಿ ನೋಡಿದಾಗ ಅದು ಸುಳ್ಳಾಗ್ತಾ ಇದೆ. ಆದ್ದರಿಂದ ಈ ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ ಈ ಇನ್ಸುಲಿನ್ ಸರಿಯಾಗಿ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ. ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ಸು ಬೀಟಾ ಸೆಲ್ಸಿಂದ ಬರುತ್ತೆ. ಆ ಬೀಟಾ ಸೆಲ್ಸ್ ಪ್ಯಾಂಕ್ರಿಯಾಸ್ ಒಳಗಿದೆ. ಆ ಪ್ಯಾಂಕ್ರಿಯಾಸ್ ಸರಿಯಾದ ಅಧಿಪತಿ ಶನಿಗ್ರಹ. ಮತ್ತು ಈ ಬೀಟಾ ಸೆಲ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ನಾವು ಯಾವಾಗಲೂ ನೈಋತ್ಯ ದಿಕ್ಕಲ್ಲಿ ವಾಸ ಮಾಡ್ತಾ ಇರಬೇಕು. ಅಂದರೆ
ಕುಬೇರ ಮೂಲೆಯಲ್ಲಿ ಚೆನ್ನಾಗಿ ಕುತ್ಕೊಳ್ಬೇಕು ಅಂತ. ಕುಬೇರ ಮೂಲೆಯಲ್ಲಿ ಮಲಗಬೇಕು, ಕುಬೇರ ಮೂಲೆಯಲ್ಲಿ ಕುತ್ಕೊಳ್ಬೇಕು, ಕುಬೇರ ಮೂಲೆಯಲ್ಲಿ ನಾವು ಒಳ್ಳೊಳ್ಳೆ ವಿಷಯಗಳನ್ನು, ಆಚಾರ ವಿಚಾರಗಳ ಬಗ್ಗೆ ಚಿಂತನೆ ಮಾಡಬೇಕು, ಒಳ್ಳೊಳ್ಳೆ ಪುಸ್ತಕಗಳು. ಮತ್ತು ನಾವು ಏನೇ ದಿನನಿತ್ಯ ಏನು ಒಳ್ಳೇದು ಮಾಡಬೇಕು ಅಂತೀವೋ ಆ ಈಶಾನ್ಯ ದಿಕ್ಕಿನಲ್ಲಿ ಕೂತಿದ್ರೆ ನಮಗೆ ಈ ಬೀಟಾ ಸೆಲ್ಸಿಂದ ಇನ್ಸುಲಿನ್ ಸಾಕಷ್ಟು ಪ್ರೊಡ್ಯೂಸ್ ಆಗುತ್ತೆ. ಹಾಗಿದ್ಮೇಲೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮ್ಗೆ ಕೊಡಬೇಕು ಅನ್ನೋದಾದ್ರೆ ಒಂದು ಈಗ ಪ್ಯಾಂಕ್ರಿಯಾಸ್ ಅನ್ನೋದನ್ನು ನಾನು ನಿಮ್ಗೊಂದು ವಿಡಿಯೋ ಮುಖಾಂತರ ಅದರ ಆಚಾರ ವಿಚಾರ ಮತ್ತು ಅದು ಹೇಗೆ ಇಟ್ಕೋಬೇಕು, ಅದನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ಪ್ಯಾಂಕ್ರಿಯಾಸ್ ಬಗ್ಗೆ ನಾನು ನಿಮ್ಗೊಂದು ಸಣ್ಣ ವಿಡಿಯೋ ತೋರಿಸ್ತೀನಿ. ನಮ್ಮ ಪ್ಯಾಂಕ್ರಿಯಾಸ್ ಅನ್ನೋದು ಜಠರ ಮತ್ತು ಲಿವರ್ನ ಕೆಳಭಾಗದಲ್ಲಿದೆ. ಇದ್ರ ಪಕ್ಕದಲ್ಲಿ ಗ್ಯಾಲ್ ಬ್ಲಾಡರು, ಡಿಯೋಡಿನಮ್ ಅಂತ ಒಂದು ಸಣ್ಣ ಅಂಗಗಳಿದೆ. ಇದು 11 ಇಂಚು ಅಗಲದಲ್ಲಿ ಎಲೆ ಆಕಾರದಲ್ಲಿ ಇದೆ ಈ ಪ್ಯಾಂಕ್ರಿಯಾಸ್. ಈ ಪ್ಯಾಂಕ್ರಿಯಾಸ್ನ ಪ್ಯಾಂಕ್ರಿಯಾಟಿಕ್ ಡಕ್ ಅಂತೇಳಿ ಇದು ಒಂದು ದ್ರವವನ್ನು ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ತಿಂದಂಥ ಆಹಾರ ಪದಾರ್ಥಗಳಿಂದ. ಈ ಪ್ಯಾಂಕ್ರಿಯಾಟಿಕ್ ಅಂದರೆ ಪ್ಯಾಂಕ್ರಿಯಾಸ್ನ 3 ಭಾಗ ಮಾಡಿದ್ದಾರೆ. ಒಂದು ಹೆಡ್ಡು, ಬಾಡಿ, ಟೇಲ್ ಅಂತೇಳಿ. ಈ 3 ಭಾಗದಿಂದಲೇ ಈ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದು. ಈ ಪ್ಯಾಂಕ್ರಿಯಾಸ್ 2 ಫಂಕ್ಷನ್ ಮಾಡುತ್ತೆ ದಿನನಿತ್ಯ. ಒಂದಕ್ಕೆ ಎಂಡೋಕ್ರೈನ್ ಫಂಕ್ಷನ್ ಅಂತ ಕರೀತಾರೆ, ಇನ್ನೊಂದು ಎಕ್ಸೋಕ್ರೈನ್ ಅಂತ ಕರೀತಾರೆ. ಈ ಎಂಡೋಕ್ರೈನ್ ಅಲ್ಲಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಎಕ್ಸೋಕ್ರೈನ್ ಅಂದ್ರೆ ನಾವು ತಿಂದಂಥ ಆಹಾರ ಪದಾರ್ಥಗಳ ಜೀರ್ಣ ಮಾಡಿಸ್ಬೇಕು ಅಂದ್ರೆ 3 ಎನ್ಸೈಮ್ಸ್ ಬರುತ್ತೆ. ಒಂದು ಮೈಲೈಸಿ ಅಂತೇಳಿ ಅದು ಕಾರ್ಬೋಹೈಡ್ರೇಟ್ಸ್ನ ಪೀಸ್ ಮಾಡಿ ಗ್ಲೂಕೋಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಪ್ರೋಟೀನ್ ಪೀಸ್ ಮಾಡಿ ಪ್ರೋಟೀಸ್ ಅನ್ನೋ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಮಾಡಿ, ಇನ್ನೊಂದು ಲಿಪಾಸಿ ಅನ್ನೋದನ್ನ ಫ್ಯಾಟ್ಸ್ನ ಬರ್ನ್ ಮಾಡುತ್ತೆ. ಹೀಗೆ ಪ್ಯಾಂಕ್ರಿಯಾಸ್ ಸರಿಯಾಗಿ ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ, ಸರಿಯಾಗಿ ಅದನ್ನು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಏನೆಲ್ಲ ಕಾಯಿಲೆಗಳನ್ನ ನಮಗೆ ಕೊಡುತ್ತೆ, ಯಾವ ರೀತಿ ಅದು ನಮ್ಮನ್ನ ಶರೀರದಲ್ಲಿ ಕಾಯಿಲೆಗಳನ್ನ ಸೃಷ್ಟಿ ಅನ್ನೋದನ್ನ ಒಂದು ಸಣ್ಣ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ನಾವು ತಿಂದಂಥ ಪದಾರ್ಥ ಹೊಟ್ಟೆನಲ್ಲಿ ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂದರೆ, ಅದ್ರಲ್ಲಿ ಬಂದಂಥ ಗ್ಲುಕೋಸು ಪ್ಯಾಂಕ್ರಿಯಾಸ್ಗೆ ಸರಿಯಾಗಿ ಕೊಡಲಿಲ್ಲ ಅಂದರೆ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ತನ್ನದೇ ಆದಂಥ ಶಕ್ತಿಯಿಂದ ನಮ್ಮಲ್ಲಿ ಹಲವಾರು ಕಾಯಿಲೆಗಳನ್ನು ಸೃಷ್ಟಿ ಮಾಡುತ್ತೆ. ಒಂದು ಡೈಹೇರಿಯಾ ಅಂಥೇಳಿ, ಇನ್ನೊಂದು ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಮಲ ವಿಸರ್ಜನೆ, ವಾಸನೆ, ದೇಹ ತೂಕ ಕಮ್ಮಿ ಆಗ್ತಾ ಬರುತ್ತೆ, ಅಜೀರ್ಣತೆ, ರಕ್ತದಲ್ಲಿ ಸಕ್ಕರೆ ಏರುಪೇರಾಗಿ ಡಯಾಬಿಟಿಸ್ ಬರುತ್ತೆ. ಈಗ ನೀವು ನೋಡ್ಕೊಂಬಂದಂಥ ವಿಡಿಯೋದಲ್ಲಿ ಪ್ಯಾಂಕ್ರಿಯಾಸ್ ಹೇಗೆ ನಾವು ಸರಿಯಾಗಿ ಕಾಪಾಡಲಿಲ್ಲ ಅಂದರೆ ಏನೆಲ್ಲ ಟ್ರಬಲ್ ಮಾಡುತ್ತೆ ಅಂತ. ಅದೇ ರೀತಿ ಪ್ಯಾಂಕ್ರಿಯಾಸ್ನ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಾವು ಏನು ಅಭ್ಯಾಸವನ್ನು ಇಟ್ಕೊಳ್ಬೇಕು. ಸಕ್ಕರೆ ಕಾಯಿಲೆ ಬಂದಮೇಲೆ ನಾವು ಔಷಧಿ ತಗೊಳ್ಳೋ ಬದಲು ಸಕ್ಕರೆ ಕಾಯಿಲೆ ಬರೋದಕ್ಕೆ ಮುಂಚೆ ನಾವು ಏನು ಮಾಡಬೇಕು ಅಂದರೆ ಅದಕ್ಕೊಂದು ಸಣ್ಣದೊಂದು ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಪ್ಯಾಂಕ್ರಿಯಾಸ್ ಸರಿಯಾಗಿ ನಾವು ನೋಡ್ಕೊಳ್ಳಿಲ್ಲ, ಕಾಪಾಡಲಿಲ್ಲ ಅಂತಂದರೆ ಅದು ಆಲ್ಕೋಹಾಲಿಂದ ಆಗಿರ್ಬೋದು, ನಮ್ಮ ಊಟದ ಅತಿಯಾದ ಫ್ಯಾಟ್ ಇರ್ಬೋದು, ತುಂಬ ತೂಕ ಇರ್ಬೋದು ಶರೀರದಲ್ಲಿ, ಬೀಡಿ ಸಿಗರೇಟ್ ಸೇದೋದ್ರಿಂದ, ಮತ್ತು ಕೆಲವು ಅನುವಂಶೀಯತೆಯಿಂದ ಪೂರ್ವಜನ್ಮದ ಅಂದರೆ ತಂದೆ ತಾಯಿಗಳಿಂದ ಬರೋ ಒಂದು ಜೆನೆಟಿಕ್ಸ್ ಅನ್ನು ಕೂಡ ಪ್ಯಾಂಕ್ರಿಯಾಸ್ ತುಂಬ ಸಫರ್ ಪಟ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದನ್ನ ಕಮ್ಮಿ ಮಾಡುತ್ತೆ. ಹಾಗಾದರೆ ಪ್ಯಾಂಕ್ರಿಯಾಸ್ನ ನಾವು ಹೆಲ್ತಿಯಾಗಿ ಇಟ್ಕೋಬೇಕು ಅಂದರೆ, ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಏನೆಲ್ಲ ಮಾಡಬೇಕು, ಏನು ಮುದ್ರೆ ಮಾಡಬೇಕು, ಇದೊಂದು ಕೊನೆ ಒಂದು ವಿಡಿಯೋ ನೋಡಿ ನಮಗೆ ಗೊತ್ತಾಗತ್ತೆ ಪ್ಯಾಂಕ್ರಿಯಾಸ್ನ ಶುದ್ಧವಾಗಿ ಸಂತೋಷವಾಗಿ ಇಡಬೇಕು ಅಂದರೆ ಏನೆಲ್ಲ ನಾವು ಬಿಡಬೇಕಾಗತ್ತೆ ಅಂತ. ಪ್ಯಾಂಕ್ರಿಯಾಸ್ ಅನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ದಿನನಿತ್ಯ ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಹಣ್ಣು ತರಕಾರಿ ತಿನ್ನಬೇಕು, ಒಳ್ಳೆ ಮಾಂಸವನ್ನು ಮೀನನ್ನು ಯೂಸ್ ಮಾಡ್ತಾ ಇರಬೇಕು, ಮತ್ತು ಫ್ಯಾಟ್ ಇರೋವಂಥ ಫುಡ್ ವಿಸರ್ಜನೆ ಮಾಡಬೇಕು, ಆಲ್ಕೋಹಾಲು, ಧೂಮಪಾನ, ಮದ್ಯಪಾನ ಬಿಡಬೇಕು, ಮತ್ತು ವೆಯ್ಟ್ನ ಆಗಾಗ ನಾವು ಮೆಷರ್ ಮಾಡಿ ಕಮ್ಮಿ ಮಾಡ್ಕೋತಾ ಇರಬೇಕು. ಕೊಲೆಸ್ಟ್ರಾಲ್ ಕೂಡ ನಾವು ಕಂಟ್ರೋಲ್ ಮಾಡ್ತಿದ್ರೆ ಪ್ಯಾಂಕ್ರಿಯಾಸು ಸಾಯೋ ತನಕ ಚೆನ್ನಾಗಿರುತ್ತೆ. ಸೊ ಈಗ ನೀವು ನೋಡಿದಂಥ ಎಲ್ಲ ಚಿತ್ರಗಳನ್ನು ವಿಡಿಯೋದಲ್ಲಿ ನೋಡಿದಾಗ ಪ್ಯಾಂಕ್ರಿಯಾಸ್ ಅನ್ನೋದು ಬಹಳ ವಿಶೇಷವಾದ ಅಂಗ ಅಂತ ಗೊತ್ತಾಯಿತು. ಅದರಿಂದ ಈ ಪ್ಯಾಂಕ್ರಿಯಾಸ್ಗೆ ಏನಾದ್ರು ಕಲ್ಮಶ ಬಂದರೆ ಕುಡಿಯೋದ್ರಿಂದ, ಸೇದೋದ್ರಿಂದ, ಅಥವಾ ಕೋಪದಿಂದ ಅಥವಾ ಹೊಟ್ಟೆ ಕಿಚ್ಚಿಂದ ಏನಾದ್ರು ಬಂದಾಗ ಅದನ್ನು ಶಮನ ಮಾಡೋದಾಗೆ ಅದರಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಹೇಗೆ ತೆಗೆದುಹಾಕೋದು ಅನ್ನೋದಕ್ಕೆ ಒಂದು ಸಣ್ಣ ಮುದ್ರೆ ನಾನು ಈಗಾಗಲೇ ತೋರಿಸಿದ್ದೆ. ಆದರೂ ಕೂಡ ಅದು ಮತ್ತೊಮ್ಮೆ ನಿಮಗೆ ತೋರಿಸ್ಕೊಡ್ತೀನಿ. ಏನಂದರೆ ನೋಡಿ, ನಮ್ಮ ಹಸ್ತ ಪತಾಕ ಮುದ್ರೆ, ಈ ಪತಾಕ ಮುದ್ರೆಯನ್ನು ತಗೊಂಡು ಎಡಗೈಲಿರೋ ಪತಾಕ ಮುದ್ರೆಯನ್ನು ತಗೊಂಡು ಈ ಪತಾಕ ಮುದ್ರೆಯಿಂದ ಮುಕ್ಕಳ ಮುದ್ರೆ ಮಾಡಿ ಚೆನ್ನಾಗಿ ನಮ್ಮ ಸೆಂಟ್ರ್ ಭಾಗ ನೋಡಿ, ಈ ಜಾಗ, ಈ ಮಂಗಳ ಗ್ರಹದ ಮೇಲೆ ಚೆನ್ನಾಗಿ ಉಜ್ಜಬೇಕು. ಹೀಗೆ ಈ ರೀತಿ ಉಜ್ಜುತ್ತಾ ಇದ್ರೆ ನಮಗೆ ಪ್ಯಾಂಕ್ರಿಯಾಸ್ಗೆ ಚೆನ್ನಾಗಿ ಎನರ್ಜಿ ಆಗಿ ಆ ಬೀಟಾ ಸೆಲ್ಸಿಂದ ಇನ್ಸುಲಿನ್ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ದೇಹಕ್ಕೆ, ನಮ್ಮ ಹೈಟ್ಗೆ, ನಾವು ಮಾಡೋ ಕೆಲಸದ ತಕ್ಕಂತೆ ಈ ಇನ್ಸುಲಿನ್ ಈ ಮುದ್ರೆ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ಈಗಾಗಲೇ ನಾನು ಹಳೆ ಸಂಚಿಕೆಯಲ್ಲಿ ತೋರಿಸಿದ್ದೆ, ಕಳೆದ ಸಂಚಿಕೆಯಲ್ಲಿ ತೋರಿಸಿದ್ದೆ. ಮತ್ತು ಚೆನ್ನಾಗಿ ತಟ್ಟೋದ್ರಿಂದ, ಚಪ್ಪಾಳೆ ತಟ್ಟೋದ್ರಿಂದ, ನಾವು ಮಾಡೋ ಭಜನೆಗಳಿಂದ, ನಾಮ ಸಂಕೀರ್ತನೆಗಳಿಂದ ಚೆನ್ನಾಗಿ ಮಾಡೋದ್ರಿಂದ ಇನ್ಸುಲಿನು ಆ ಪ್ಯಾಂಕ್ರಿಯಾಸಿಂದ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ.
ಯಾವಾಗ ಇನ್ಸುಲಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಯಿತು, ನಮ್ಮ ರಕ್ತದಲ್ಲಿರತಕ್ಕಂಥ ಸಕ್ಕರೆಯನ್ನು ಎಲ್ಲ ಶರೀರದ ಜೀವಕೋಶಗಳಿಗೆ ಆರಾಮವಾಗಿ ತಗೊಂಡೋಗಿ ತಲುಪಿಸ್ಬಿಡುತ್ತೆ. ಯಾವಾಗ ಇನ್ಸುಲಿನ್ ರಕ್ತದಲ್ಲಿರೋ ಸಕ್ಕರೆ ತಲುಪಿಸೋಕ್ಕೆ ಸಾಧ್ಯತೆ ಇಲ್ವೋ ಆಗ ಸಕ್ಕರೆ ಕಾಯಿಲೆ ಬರುತ್ತೆ. ಅದಕ್ಕೆ ದಿನನಿತ್ಯ ನೋಡಿ ಹೀಗೆ ಈ ಮುದ್ರೆನ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಮತ್ತು ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಓಂ ಶನಿದೇವಾಯ ನಮಃ, ಓಂ ಶನಿದೇವಾಯ ನಮಃ, ಓಂ ಶನಿದೇವಾಯ ನಮಃ, ಓಂ ಶನಿದೇವಾಯ ನಮಃ, ಓಂ ಶನಿದೇವಾಯ ನಮಃ. ಅದೇ ರೀತಿ ಬಲಗೈ ಹಸ್ತಕ್ಕೆ ಓಂ ಶನಿದೇವಾಯ ನಮಃ. ಈ ಕಡೆ ಒಂದು 10 ರೌಂಡು, ಮತ್ತೆ ರಿವರ್ಸ್ ಆಪೋಸಿಟ್ ಅಲ್ಲಿ ಒಂದು 10 ರೌಂಡ್. ಈ ರೀತಿ ನಾವು ಉಜ್ಜುತ್ತಾ ಇದ್ರೆ, ಸುತ್ತಾ ಇದ್ರೆ ಬಹಳ ವಿಶೇಷವಾಗಿ ಇನ್ಸುಲಿನ್ ನಮ್ಮ ಬಾಡಿನಲ್ಲಿ ಸಕಾಲಕ್ಕೆ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ತದೆ, ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಯಾವಾಗ ಇನ್ಸುಲಿನ್ ಸರಿಯಾಗಿ ಆಗ್ಲಿಲ್ಲೋ ಸಕ್ಕರೆ ಕಾಯಿಲೆ ಯಾವಾಗ ಬೇಕಾದ್ರೂ ಬರ್ಬೋದು. ಅದರಿಂದ ಈ ಸಕ್ಕರೆ ಕಾಯಿಲೆಗೆ ಒಂದು ವಿಶೇಷವಾದಂಥ ಮುದ್ರೆ ಏನಂದ್ರೆ ಇದು. ಜೊತೆಗೆ ಇದನ್ನ ಯಾವಾಗ ಚೆನ್ನಾಗಿ ತಟ್ತಾ ಇರಬೇಕು, ಚಪ್ಪಾಳೆ ತಟ್ಟೋದು. ನಾನು ಆಗಲೇ ಹೇಳಿದ್ದೆ, ಚಪ್ಪಾಳೆ ತಟ್ತಾ ನಾವು ಭಜನೆ ಮಾಡಿದ್ದೆ ಆದರೆ ನಮಗೆ ರಕ್ತ ಶುದ್ಧಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಚೆನ್ನಾಗಿ ಎಲ್ಲ ಸೆಲ್ಸ್ಗೆ ಸೇರ್ಕೊಳ್ಳೋಕೆ ಏರ್ಪಾಟ್ ಮಾಡುತ್ತೆ. ಇದು ನಾವು ಇಲ್ಲ ಅಂದರೆ ನಾವು ಇನ್ಸುಲಿನ್ ತೊಗೋಬೇಕು, ಇಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡು ಆ ಟ್ಯಾಬ್ಲೆಟಲ್ಲಿ ಆ ಇಂಜೆಕ್ಷನ್ ಇನ್ಸುಲಿನು ನಮ್ಮಲ್ಲಿರೋ ಗ್ಲುಕೋಸನ್ನು ತಗೊಂಡು ಎಲ್ಲ ಟಿಶ್ಯೂಸ್ಗಳಿಗೆ ಸಪ್ಲೈ ಮಾಡ್ಕೊಟ್ಬಿಡುತ್ತೆ. ಅದರಿಂದ ಭಾಳ ವಿಶೇಷವಾಗಿ ಯಾರಿಗೆ ಡಯಾಬಿಟಿಸ್ ಇದೆಯೋ, ಅದು ಯಾರಿಗೆ ಡಯಾಬಿಟಿಸ್ ಬರಬಾರ್ದು ಅಂತಾರೋ ಅಂಥವ್ರು ದಿನ ಈ ಮುದ್ರೆನ ಮಾಡ್ತಾ ಇರಬೇಕು. ಈ ಮುದ್ರೆ ಈ ರೀತಿ ಉಜ್ಜುತ್ತಾ ಇರಬೇಕು. ಇಲ್ಲಾಂದರೆ ಈ ರೀತಿ ಮಾಡ್ಬೇಕು. ಈಗ ನಶೆ ಹಾಕೊಳ್ಳೋರು ಹಿಂಗೆ ಮಾಡ್ತಿದ್ರು. ಹಿಂದೆ ಚೆನ್ನಾಗಿ ಏನಾದ್ರು ವಸ್ತುಗಳನ್ನ ಹಾಕಿ ಹಿಂಗೆ ರುಬ್ತಾ ಇದ್ರು ಕೈಲೇ. ಎಲೆ ಅಥವಾ ಅಡಿಕೆನ ಅಥವಾ ಯಾವುದೋ ಸಣ್ಣ ಸಣ್ಣ ಎಲೆಗಳನ್ನೆಲ್ಲ ಪುಡಿ ಮಾಡಬೇಕು ಅಂದರೆ ಇಲ್ಲಿ ಇಟ್ಕೊಂಡು ಹಿಂಗೆ ರುಬ್ತಾ ಇದ್ರು, ಬೆರಳದಂಗೆ ಮಾಡ್ತಿದ್ರು. ಅಂಥವ್ರು ಸಕ್ಕರೆ ಕಾಯಿಲೆನೇ ಬರ್ತಿಲ್ಲ. 100 ಅಲ್ಲ 500 ವರ್ಷ ಬದುಕಿದ್ರು ಕೂಡ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಇದು ಜೊತೆಗೆ ನಾವು ಕೋಪ ಮತ್ತು ಅಸೂಯೆ ಬಿಟ್ಟರೆ ಮಾತ್ರ, ಈ ಕೋಪನೂ ಇಟ್ಕೊಂಡು ಹಸಿನೂ ಇಟ್ಕೊಂಡು ಜೊತೆಗೆ ಕುಡಿಯೋದು, ಸೇದೋದು, ಫ್ಯಾಟ್ ಇರುವಂಥ ಅಂಶಗಳು ತಿಂದುಬಿಟ್ರೆ ಸಕ್ಕರೆ ಕಾಯಿಲೆ ಬಂದ್ಬಿಡುತ್ತೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ 1 ಅನ್ನೋದು ಯಾವ ಥರ ಬರುತ್ತೆ, ಅಂದರೆ ಟೈಪ್ 1 ಹೇಗಿದೆ ಡಯಾಬಿಟಿಸ್ ಅನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.